ಮುಂದಿನ ಗದ್ಯ ಭಾಗವನ್ನು ಗಮನಿಸಿ. ಕೀರ್ತಿನಾರಾಯಣ ದೇವಾಲಯದ ಆಚೆಗೆ 150 ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯ. ಈ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು 13ನೇ ಶತಮಾನದ ಪೂರ್ವಕ್ಕೆ ತಂದಿರುವರು. ದೇವಾಲಯದ ಹೊರವಲಯದಲ್ಲಿ ಇರುವ ಕಲಶಗಳು, ಗರ್ಭಗುಡಿಯ ಗೋಪುರವು, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶಿಸುವವು. ಇವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ, ಹಂಪೆಯ ಹಜಾರರಾಮರ ಗುಡಿ, ತಾಡಪತ್ರಿಯ ಲೇಪಾಕ್ಷಿ ಮಂದಿರ, ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ. ನೋಡಿಲಿ, ಕೀರ್ತಿನಾರಾಯಣ ದೇವಾಲಯದ ಆಚೆಗೆ ಸುಮಾರು 150 ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯ ಇದೆಯಂತೆ. ಅಂತಂದರೆ ಗಜ ಅಂತಂದರೆ 3 ಅಡಿ, 3 ಅಡಿಗೆ 1 ಗಜ ಅಂತ ಹೇಳ್ತಾರೆ. ಇಲ್ಲಿ ಕೀರ್ತಿನಾರಾಯಣ ದೇವಸ್ಥಾನದ ನಂತರ 150 ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರಂತೆ. ಹಾಗೆಯೇ ಈ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು 13ನೇ ಶತಮಾನದ ಪೂರ್ವಕ್ಕೆ ತಂದಿದ್ದಾರಂತೆ. ಅಂತಂದ್ರೇನು, 13ನೇ ಶತಮಾನಕ್ಕಿಂತ ಮೊದಲು, ಅಂದರೆ 13ನೇ ಶತಮಾನಕ್ಕಿಂತ ಮೊದಲೇ ಕಟ್ಟಿಸ್ತಿರ್ಬೋದು ಈ ದೇವಸ್ಥಾನ ಅಂತ ಅಂದಾಜು ಮಾಡಿದ್ದಾರೆ. ಯಾವ ರೀತಿ ಇದನ್ನು ಅಂದಾಜು ಮಾಡ್ತಾರೆ ಅಂತಂದರೆ, ಯಾವ ರೀತಿ ಇದನಿಗೆ ಅಂದರೆ 13ನೇ ಶತಮಾನಕ್ಕಿಂತ ಮೊದಲು ಕಟ್ಟಿರ್ಬೋದು ಅಂತ ಅವರು ಅಂದಾಜು ಕಟ್ತಾರೆ ಅಂತಂದರೆ, ದೇವಾಲಯದ ಹೊರವಲಯದಲ್ಲಿರುವಂತಹ ಕಲಶ, ಹಾಗೆಯೇ ಗರ್ಭಗುಡಿಯ ಗೋಪುರ, ಹಾಗೆಯೇ ಶಿಲ್ಪ ನಿರ್ಮಾಣದಲ್ಲಿ ತೋರಿರುವಂತಹ ವಿಶಿಷ್ಟ ರೂಪಗಳು, ಹಾಗೆಯೇ ಕಟ್ಟಡಕ್ಕೆ ಉಪಯೋಗಿಸಿರುವಂತಹ ಸಾಮಗ್ರಿ, ಇವೆಲ್ಲವೂ ಈ ದೇವಸ್ಥಾನ ಯಾವ ಇಸ್ವಿಯಲ್ಲಿ ಅಥವಾ ಯಾವ ಶತಮಾನದಲ್ಲಿ ಕಟ್ಟಲ್ಪಟ್ಟಿರ್ಬೋದು ಅನ್ನೋದನ್ನು ಸೂಚಿಸ್ತಾವಂತೆ. ಅದರಿಂದ ಈ ದೇವಸ್ಥಾನ ಸುಮಾರು 13ನೇ ಶತಮಾನಕ್ಕಿಂತ ಮೊದಲೇ ನಿರ್ಮಾಣ ಆಗಿರ್ಬೋದು ಅಂತ ಊಹೆ ಮಾಡ್ತಾರೆ. ಹಾಗೆಯೇ ಅವರು ಮುಂದುವರೆದು ಹೇಳ್ತಾರೆ, ಇದು ಶೃಂಗೇರಿಯ ವಿದ್ಯಾಶಂಕರ ದೇವಸ್ಥಾನ, ಹಾಗೆಯೇ ಹಂಪೆಯ ಹಜಾರರಾಮರ ಗುಡಿ, ತಾಡಪತ್ರಿಯ ಲೇಪಾಕ್ಷಿ ದೇವಸ್ಥಾನ, ಹಾಗೆಯೇ ತಲಕಾಡಿನ ವೈದ್ಯೇಶ್ವರ ದೇವಸ್ಥಾನಕ್ಕೆ ಸರಿ ಹೊಂದುವಂತಹ ಕಟ್ಟಡ ಇದಾಗಿದೆ ಅಂತ ಹೇಳ್ತಾರೆ. ಯಾವ ಕಟ್ಟಡ? ವೈದ್ಯೇಶ್ವರ ದೇವಸ್ಥಾನದ ಕಟ್ಟಡ. ಮುಂದೆ ನೋಡಿ, ಮುಂದೆ ಹೇಳ್ತಾರೆ ಲೇಖಕರು, ಹೀಗೆ ಅವರು ದೇವಸ್ಥಾನಗಳನ್ನು ಸುತ್ತಾಕ್ತಾ ಮುಂದೆ ಹೋಗ್ತಾ ಇದ್ದಾರೆ. ಆಗ ಸಾಯಂಕಾಲ ಆಗಿದೆ, ಸಂಜೆ ಆಗ್ತಾ ಇದೆ. ಅದನ್ನು ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನೋಡಿ, ಸಂಜೆ ಧಾವಿಸಿ ಬರುತ್ತಲಿದ್ದಿತ್ತು, ಕಪ್ಪು ಪರದೆ ಇಳೆಯ ಮೇಲೆ ರಭಸದಿಂದ ಇಳಿಯುತ್ತಲಿದ್ದಿತ್ತು ಅಂತ ಹೇಳ್ತಾರೆ. ಅಂತಂದರೆ ಏನು, ಸಾಯಂಕಾಲ ಆಗಿದೆ, ಕತ್ಲೆ ಆವರಿಸ್ತಾ ಇದೆ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಇಳೆ ಅಂತಂದರೆ ಭೂಮಿ. ಇಲ್ಲಿ ಕಪ್ಪು ಪರದೆ ಇಳೆಯ ಮೇಲೆ ರಭಸದಿಂದ ಇಳಿಯುತ್ತಲಿದ್ದಿತ್ತು ಅಂದರೆ ಏನು, ಭೂಮಿಗೆ ಕತ್ತಲಾವರಿಸ್ತಾ ಇದೆ, ಸಂಜೆ ಆಗ್ತಾ ಇದೆ, ಕತ್ಲಾವರಿಸ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಆಗ ಹೇಳ್ತಾರೆ, ನಾವಾಗ ಪಾತಾಳೇಶ್ವರನ ಗುಡಿಯಿಂದ ಮರುಡೇಶ್ವರನ ದೇಗುಲದೆಡೆಗೆ, ಮರುಡೇಶ್ವರನಿಂದ ಗೋಕರ್ಣೇಶ್ವರ, ಅಲ್ಲಿಂದ ವೀರಭದ್ರನ ಎಡೆಗೆ ಮರಳಿನಲ್ಲಿ ಸಿಕ್ಕಿಬಿಡುತ್ತಿದ್ದ ಕಾಲುಗಳನ್ನು ಕಸುವಿನಿಂದ ಕೇಳುತ್ತಾ ಮುಂದಕ್ಕೆ ಬಾಗಿ ಉದ್ವೇಗ ಅನುತಾಪಗಳನ್ನು ಬೆಂದ ಹೃದಯದಲ್ಲಿ ಇರಿಸಿಕೊಂಡು ನಾಗಾಲೋಟಕ್ಕೆ ತೊಡಗಿದೆವು ಅಂತ ಹೇಳ್ತಾರೆ. ಅಂತಂದ್ರೇನು, ಬೇಗ ಹೆಜ್ಜೆ ಆಗ್ತಾ ಇದ್ದಾರೆ, ಸಂಜೆ ಆಗ್ತಾ ಇದೆ ಅಂತ ಇವರು ಪಾತಾಳೇಶ್ವರನ ಗುಡಿಯಿಂದ ಮರುಡೇಶ್ವರ ದೇವಸ್ಥಾನದ ಕಡೆಗೆ, ಮರುಡೇಶ್ವರ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಗೋಕರ್ಣೇಶ್ವರ ದೇವಸ್ಥಾನವನ್ನು ನೋಡಿಬಿಟ್ಟು ಮುಂದೆ ವೀರಭದ್ರನ ದೇವಸ್ಥಾನವನ್ನು ನೋಡಿಕೊಂಡು ಬೇಗ ಕಸುವಿನಿಂದ, ಅಂತಂದರೆ ಕಸು ಅಂದರೆ ಶಕ್ತಿ, ಕಸುವಿನಿಂದ ಅಂತಂದರೆ ಬೇಗ ಇದ್ದ ಶಕ್ತಿಯನ್ನೆಲ್ಲ ಹಾಕಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಯಾಕೆ ಅಂತಂದರೆ ಬೇಗ ನಡೆಯೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಅಲ್ಲಿ ಮರಳು ತುಂಬಿಕೊಂಡಿದೆ. ನಾನು ಈಗಾಗಲೇ ಹೇಳಿದ್ದೀನಿ ಅಲ್ವಾ, ತಲಕಾಡಿನ ದೇವಸ್ಥಾನದ ಸುತ್ತಮುತ್ತ ಮರಳು ತುಂಬಿಕೊಂಡಿತ್ತು ಅಂತ. ಆದ್ದರಿಂದ ಬೇಗ ಹೆಜ್ಜೆ ಹಾಕೋಕ್ಕಾಗಲ್ಲ, ಮರಳಿದ್ರೆ ಹೆಜ್ಜೆ ಹಾಕೋಕ್ಕಾಗಲ್ಲ ಅಲ್ವಾ. ಸಮುದ್ರ ತೀರಕ್ಕೆ ನೀವು ಹೋದಾಗ ನಿಮಗೆ ಅದರ ಅನುಭವ ಆಗಿರ್ಬೋದು. ಬೇಗ ಹೆಜ್ಜೆ ಹಾಕೋಕ್ಕಾಗಲ್ಲ. ಅದರಿಂದ ಏನು ಮಾಡ್ತಾರೆ, ಇದ್ದ ಶಕ್ತಿಯನ್ನೆಲ್ಲ, ಕಸು ಅಂದರೆ ಶಕ್ತಿ, ಇದ್ದ ಶಕ್ತಿಯನ್ನೆಲ್ಲ ಬಳಸ್ಕೊಂಡು ಬೇಗ ಹೆಜ್ಜೆ ಹಾಕ್ತಾ ಇದ್ದಾರೆ. ಸಂಜೆ ಆಗ್ತಾ ಇದೆ, ಬೇಗ ಹೋಗಬೇಕು ಅಂತ ಏನು ಉದ್ವೇಗ ಅಂತಂದರೆ ಆವೇಶದಿಂದ, ಬೇಗೆಯಿಂದ ಏನು ಮಾಡ್ತಾ ಇದ್ದಾರೆ, ಬೇಗ ಹೆಜ್ಜೆ ಹಾಕ್ತಾ ಇದ್ದಾರೆ. ನಾಗಾಲೋಟ ಅಂದರೆ ವೇಗವಾಗಿ ಚಲಿಸುವುದು ಅಂತ ಅರ್ಥ. ಅಂದರೆ ಇದು ನಾಗಾಲೋಟ, ಇಲ್ಲಿ ಒಂದು ನುಡಿಗಟ್ಟನ್ನು ಬಳಸಿದ್ದಾರೆ. ಅಂತಂದರೆ ಬೇಗ ಹೋದರು ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಒಂದು ಶಬ್ದವನ್ನು ಬಳಸಿದ್ದಾರೆ, ನಾಗಾಲೋಟ ಅಂತ. ಅಂದರೆ ವೇಗವಾಗಿ ಚಲಿಸೋದು ಅಂತ ಅರ್ಥ. ಅಂದರೆ ಬೇಗ ಹೋಗ್ತಾರೆ, ಮುಂದಕ್ಕೆ ಹೋಗಬೇಕು ಅಂತ. ಮುಂದೆ ಏನಾಗುತ್ತೆ ಅಂತ ನೋಡೋಣ. 3 ಮೈಲುಗಳಾಚೆ ವಿಜಯಪುರದ ಆರ್ಕೇಶ್ವರನ ದರ್ಶನವೊಂದು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ನಂಬಿ ಆ ದಾರಿಯಲ್ಲಿ ನಡೆದಾಗ ಮೂಡಣ ದಿಗಂತದಲ್ಲಿ ಕಾರ್ತಿಕ ಹುಣ್ಣಿಮೆಯೆಡೆಗೆ ನಡೆದಿದ್ದ ಚಂದ್ರಮ ಮೆಲ್ಲನೆ ಮೇಲೇರುತ್ತಿದ್ದ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಇಲ್ಲಿ.
ಮತ್ತು ಅಲ್ಲಿಂದ ಮುಂದೆ 3 ಮೈಲುಗಳ ಆಚೆಗೆ ಹೋದರೆ ವಿಜಯಪುರ ಅಂತೆ. ವಿಜಯಪುರದ ಅರ್ಕೇಶ್ವರನ ದರ್ಶನ ಮಾಡಿಕೊಂಡು, ಅಂದರೆ ಅರ್ಕೇಶ್ವರ ಲಿಂಗದ ದರ್ಶನ ಮಾಡಿಕೊಂಡು ಮುಗೀತು ಅಂತಂದರೆ ತಲಕಾಡಿನ 5 ಲಿಂಗಗಳ ಅಂತಂದರೆ ಪಂಚಲಿಂಗಗಳ ದರ್ಶನ ಆಗ್ತದೆ. ಆವಾಗ ತಮಗೆ ಪುಣ್ಯ ಬರುತ್ತೆ ಅಂತ ಅವ್ರ ನಂಬಿಕೆ. ಅದರಿಂದ ಈ ಅರ್ಕೇಶ್ವರ ಲಿಂಗದ ದರ್ಶನ ಮಾಡಬೇಕು ಅಂತ ಬೇಗ ಬೇಗ ಹೆಜ್ಜೆ ಆಗ್ತಾ ಇದ್ದಾರೆ. ಆ ದಾರಿಯಲ್ಲಿ ಮುಂದೆ ನಡೆದಾಗ ಮೂಡಣ ದಿಗಂತದಲ್ಲಿ ಕಾರ್ತಿಕ ಹುಣ್ಣಿಮೆಯೆಡೆಗೆ ನಡೆದಿದ್ದ ಚಂದ್ರಮ ಮೆಲ್ಲಗೆ ಮೇಲೇರುತ್ತಿದ್ದ ಅಂತ ಹೇಳ್ತಾರೆ. ಅಂತಂದರೆ ಏನು? ಮೂಡಣ ಅಂದರೆ ಪೂರ್ವ ದಿಕ್ಕು. ನಿಮಗೆ ಗೊತ್ತಿದೆ ಮೂಡಣ ದಿಕ್ಕು ಅಂತಂದರೆ ಪೂರ್ವ ದಿಕ್ಕು ಅಲ್ವಾ. ದಿಗ ಅಂತಂದರೆ ಆಕಾಶ ಅಲ್ವಾ. ಕಾರ್ತಿಕ ಅಂದರೆ ಕಾರ್ತಿಕ ಮಾಸ ಅಂತ ಇಲ್ಲಿ ಅರ್ಥ. ಅಂತಂದರೆ ಇವರು ಪ್ರವಾಸಕ್ಕೆ ಹೊರಟಿದ್ದಂತಹ ತಿಂಗಳು ಕಾರ್ತಿಕ ಮಾಸದಲ್ಲಿ ಇವರು ಪ್ರವಾಸಕ್ಕೆ ಹೊರಟಿದ್ದಾರೆ. ಅದರಿಂದ ಸಂಜೆ ಆಗಿಬಿಟ್ಟಿದೆ, ಚಂದ್ರೋದಯ ಆಗಿದೆ, ಹುಣ್ಣಿಮೆಯ ಚಂದ್ರ ಧರೆಗೆ ಬಂದಿದ್ದಾನೆ. ಅದರಿಂದ ಚಂದ್ರನ ಬೆಳಕಿನಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ? ಬೇಗ ಬೇಗ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ದಾರಿ ಕೊರಕಲು ಮೋಟಾರು ಓಡಲಲ್ಲದು ಸಾರಥಿ ನಿಲ್ಲಿಸಲಾರ. ಅಂತಂದರೆ ಏನು? ಮುಂದೆ ದಾರಿ ಚೆನ್ನಾಗಿಲ್ಲ, ಅಲ್ಲಿ ರೋಡ್ ಚೆನ್ನಾಗಿಲ್ಲ, ರಸ್ತೆ ಚೆನ್ನಾಗಿಲ್ಲ. ಅದರಿಂದ ದಾರಿ ಏನು ರೋಡೆಲ್ಲ ಕೊರಕಲಾಗಿದೆ. ಅದರಿಂದ ಸಾರಥಿ ನಿಲ್ಲಿಸಲಾರ. ಸಾರಥಿ ಅಂತ ಇಲ್ಲಿ ಎಷ್ಟು ಚೆನ್ನಾಗಿ ಹೊರಕೆ ಕೊಟ್ಟಿದ್ದಾರೆ ನೋಡಿ. ಚಾಲಕನಿಗೆ ಅಂದರೆ ಡ್ರೈವರ್ನಿಗೆ ಸಾರಥಿ ಅಂತ ಹೇಳಿದ್ದಾರೆ. ಅಂದರೆ ಅವರ ವಾಹನದ ಚಾಲಕನಿಗೆ ಸಾರಥಿ ಅಂತ ಹೇಳಿದ್ದಾರೆ. ಇವನು ಏನು ಮಾಡ್ತಾ ಇದ್ದಾನೆ? ಡ್ರೈವರ್ ನಿಲ್ಲಿಸ್ತಾ ಇಲ್ಲ, ಹೆಂಗೋ ಟ್ರೈ ಮಾಡ್ತಾ ಇದ್ದಾನೆ ಮುಂದೆ ಹೋಗಬೇಕು ಅಂತ. ಹಾಗೆಯೇ ಸಾರಥಿ ನಿಲ್ಲಿಸಲಾರ. ಹಾಗೆಯೇ ಮೋಟರು ಓಡಲಲ್ಲದು, ಅಂದರೆ ಅವರ ವಾಹನ ಮುಂದೆ ಹೋಗ್ತಾ ಇಲ್ಲ, ಅದನ್ನು ಡ್ರೈವರ್ ಬಿಡ್ತಾ ಇಲ್ಲ, ಏನೋ ಪ್ರಯತ್ನ ಮಾಡ್ತಾ ಇದ್ದಾನೆ ಮುಂದಕ್ಕೆ ಹೋಗಬೇಕು ಅಂತ. ಆಗ ಒಂದು ಹಳ್ಳ ಎದುರಾಗತ್ತಂತೆ, ಮೋಟಾರು ಅಲ್ಲೇ ನಿಂತು ಬಿಡತ್ತಂತೆ. ಸಾರಥಿಗೆ ಹೇಳಿದೆ, ಆರ್ಕೇಶ್ವರ ದೇವಾಲಯ ಕಾಣದೇ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತವೆ, ಏನು ಮಾಡಲಿ ಅಂತ ನಮ್ಮ ಹಿರೇಮಲ್ಲೂರು ಈಶ್ವರನ್ ಅವರು ಡ್ರೈವರ್ ಹತ್ರ ಹೇಳ್ತಾರೆ. ಏನು ಮಾಡೋದು? ಆರ್ಕೇಶ್ವರ ದೇವಸ್ಥಾನವನ್ನು ನೋಡಿಬಿಟ್ರೆ ಪಂಚಲಿಂಗಗಳ ದರ್ಶನ ಆಗ್ತಾಯಿತ್ತು. ಈಗ ಏನು ಮಾಡೋದು? ಇಲ್ಲೇ ನಿಂತುಬಿಟ್ಟಿದೆಯಲ್ಲ ಮೋಟಾರು, ಅಂದರೆ ತಮ್ಮ ವಾಹನ ಇಲ್ಲೇ ನಿಂತುಬಿಟ್ಟಿದೆ, ಏನು ಮಾಡೋದು? ನನಗೆ ಮನಸ್ಸಲ್ಲಿ ಒಂದು ಅತೃಪ್ತಿ ಇರುತ್ತೆ. ಇಷ್ಟು ದೂರ ಬಂದುಬಿಟ್ಟು ಎಲ್ಲ ದೇವಸ್ಥಾನದ ಏನು ದರ್ಶನವನ್ನು ಮಾಡಿದ್ದೀನಿ. ಈಗ ಆರ್ಕೇಶ್ವರ ದೇವಸ್ಥಾನದ ಒಂದು ದರ್ಶನ ಮಾಡಿಬಿಟ್ರೆ ಪಂಚಲಿಂಗಗಳ ದರ್ಶನ ಮುಗ್ದ ಹಾಗೆ. ಏನು ಮಾಡೋದು? ಇದನ್ನು ನೋಡದೆ ಹಾಗೆ ಹೋಗಿಬಿಟ್ರೆ ನನ್ನ ಮನಸ್ಸಲ್ಲಿ ಒಂದು ಅತೃಪ್ತಿ ಉಳಿಯುತ್ತೆ, ಏನು ಮಾಡಲಿ ಅಂತ ತನ್ನ ಡ್ರೈವರ್ ಹತ್ರ ಕೇಳ್ತಾರೆ ಲೇಖಕರು. ಮುಂದೇನಾಗತ್ತೆ ಅಂತ ಮುಂದೆ ನೋಡೋಣ.